ನಮಸ್ಕಾರ. ಇವತ್ತು ಇನ್ಸ್ಟಾಗ್ರಾಮ್ ಟ್ರೆಂಡಿಂಗ್ ರೀಲ್ಸ್ ವಿಡಿಯೋವನ್ನು ಎಡಿಟ್ ಮಾಡುವುದು ಹೇಗೆ ಅಂತ ನೋಡೋಣ. ನನ್ನ ಹತ್ರ ವಿಡಿಯೋ ಕ್ಲಿಪ್ ಇಲ್ಲ, ಹಾಗಾಗಿ ನಾನು ಇದೇ ವಿಡಿಯೋ ಕ್ಲಿಪ್ಪನ್ನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಸೊ ನೀವು ವಿಡಿಯೋವನ್ನು ಆ್ಯಡ್ ಮಾಡಿ, ಆಡಿಯೋ ಮೇಲೆ ಕ್ಲಿಕ್ ಮಾಡಿ, ಸೌಂಡ್ಸ್ ಮೇಲೆ ಕ್ಲಿಕ್ ಮಾಡಿ, ಫೈಲ್ ಮೇಲೆ ಕ್ಲಿಕ್ ಮಾಡಿ, ಎಕ್ಸ್ಟ್ರಾಕ್ಟ್ ಆಡಿಯೋ ಫ್ರಾಮ್ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ವಿಡಿಯೋವನ್ನು ಸೆಲೆಕ್ಟ್ ಮಾಡಿ, ಆ್ಯಡ್ ಮೇಲೆ ಕ್ಲಿಕ್ ಮಾಡಿ. ವಿಡಿಯೋದ ಸಾಂಗ್ ಎಕ್ಸ್ಟ್ರಾಕ್ಟ್ ಆಗಿ ಬರುತ್ತೆ. ನಂತರ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಈ ವಿಡಿಯೋ ಇದೆಯಲ್ಲ, ಇದರಲ್ಲಿ ಮೊದಲಿಗೆ ಸಾಂಗ್ ಇರಲ್ಲ. ಇಲ್ಲಿ ಸಾಂಗ್ ಸ್ಟಾರ್ಟ್ ಆಗುತ್ತಲ್ಲ, ಸಾಂಗ್ನ ಸ್ಟಾರ್ಟಿಂಗಲ್ಲಿ ಒಂದು ಬೀಟ್ ಮಾರ್ಕ್ ಇರುತ್ತೆ. ಸೊ ಆ ಬೀಟ್ ಮಾರ್ಕಿಂದ ವಿಡಿಯೋ ಸ್ಲೋ ಆಗಬೇಕು. ಸೊ ಇಲ್ಲಿ ನೋಡ್ಬೋದು, ಇವನು ಮೊದಲಿಗೆ ನಿಂತ್ಕೊಂಡಿದ್ದಾನೆ, ನಂತರ ಹಾರ್ತಾನೆ. ನೋಡ್ಬೋದು, ಹಾರಿದಾಗ ಇಲ್ಲಿಂದ ಸ್ಲೋ ಆಗುತ್ತೆ. ಸೊ ಬೀಟ್ ಮಾರ್ಕ್ ಇರುತ್ತಲ್ಲ, ಅಲ್ಲಿಂದನೇ ಸಾಂಗ್ ಸ್ಟಾರ್ಟ್ ಆಗುತ್ತೆ. ಸೊ ಅಲ್ಲಿಗೆ ನೀವು ವಿಡಿಯೋವನ್ನು ಕಟ್ ಮಾಡಿ, ನಂತರ ಈ ಕಡೆಯಿಂದ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ, ಸ್ಪೀಡ್ ಮೇಲೆ ಕ್ಲಿಕ್ ಮಾಡಿ, ನಾರ್ಮಲ್ ಮೇಲೆ ಕ್ಲಿಕ್ ಮಾಡಿ, ವಿಡಿಯೋವನ್ನು ಸ್ಲೋ ಮಾಡಿ. ಸೊ ನೀವು ಎಷ್ಟು ದೊಡ್ಡ ಸಾಂಗ್ ಆ್ಯಡ್ ಮಾಡ್ತಿರಲ್ಲ ಅಷ್ಟು ದೊಡ್ಡಕ್ಕೂ ವಿಡಿಯೋವನ್ನು ಸ್ಲೋ ಮಾಡಿ. ಇಲ್ಲಿ ಕೆಳಗಡೆ ಆಪ್ಷನ್ ಇದೆ ನೋಡ್ಬೋದು, ಸ್ಮೂತ್, ಸ್ಲೋ ಅಂತ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ 2 ಆಪ್ಷನ್ ಕೊಟ್ಟಿದ್ದಾರೆ, ಫಾಸ್ಟರ್ ಪ್ರೊಸೆಸ್, ಬೆಟರ್ ಕ್ವಾಲಿಟಿ ಅಂತ ಇದೆ. ಬೆಟರ್ ಕ್ವಾಲಿಟಿ ಮೇಲೆ ಕ್ಲಿಕ್ ಮಾಡಿ, ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಸ್ಮೂತ್ ಸ್ಲೋ ಮೋಷನ್ ಅಪ್ಲೈಯಿಂಗ್, ಪ್ರೊಸೆಸಿಂಗ್ ಆಗ್ತಾ ಇದೆ, ಸ್ವಲ್ಪ ಹೊತ್ತು ವೇಟ್ ಮಾಡೋಣ. ಈ ಸಾಂಗನ್ನು ಅರ್ಧರಲ್ಲಿ ಕಟ್ ಮಾಡ್ತೇನೆ. ಸೊ ಯಾಕೆಂದರೆ ಸ್ವಲ್ಪ ದೊಡ್ಡ ಇದೆ ಸಾಂಗ್, ಹಾಗಾಗಿ. ನಂತರ ಅಡ್ಜಸ್ಟ್ ಮೇಲೆ ಕ್ಲಿಕ್ ಮಾಡಿ, ಬ್ರೈಟ್ನೆಸ್ ಮೇಲೆ ಕ್ಲಿಕ್ ಮಾಡಿ, ಬ್ರೈಟ್ನೆಸ್ 5ಕ್ಕೆ ಅಡ್ಜಸ್ಟ್ ಮಾಡಿ. ನಂತರ ಸ್ಕ್ರೋಲ್ ಮಾಡಿ, ಗ್ರಾಫ್ಸ್ ಮೇಲೆ ಕ್ಲಿಕ್ ಮಾಡಿ, ಬ್ಲೂ ಕಲರ್ ಗ್ರಾಫ್ಸನ್ನು ಸೆಲೆಕ್ಟ್ ಮಾಡಿ, 3 ಡಾಟನ್ನು ಸೆಲೆಕ್ಟ್ ಮಾಡಿ. ಮೇಲ್ಗಡೆ ಒಂದು ಡಾಟ್ ಇದೆಯಲ್ಲ, ಅದನ್ನು ಕೆಳಗಡೆ ತೊಗೊಂಡು ಬನ್ನಿ ಮಧ್ಯದಲ್ಲಿ. ನಂತರ 2ನೇ ಡಾಟನ್ನು ಇನ್ನೂ ಸ್ವಲ್ಪ ಕೆಳಗಡೆ ತೊಗೊಂಡು ಬನ್ನಿ. ಸೊ ನಿಮ್ಮ ವಿಡಿಯೋ ನೋಡಿಬಿಟ್ಟು ಅಡ್ಜಸ್ಟ್ ಮಾಡಿ. ನಂತರ ಬ್ಯಾಕ್ ಬನ್ನಿ, HSL ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ, ಗ್ರೀನ್ ಕಲರ್ ಮೇಲೆ ಕ್ಲಿಕ್ ಮಾಡಿ. ಗ್ರೀನ್ ಕಲರನ್ನು -68ಕ್ಕೆ ಅಡ್ಜಸ್ಟ್ ಮಾಡಿ. ನಂತರ ಯೆಲ್ಲೋ ಕಲರ್ ಮೇಲೆ ಕ್ಲಿಕ್ ಮಾಡಿ, ಯೆಲ್ಲೋ ಕಲರನ್ನು 68ಕ್ಕೆ ಅಡ್ಜಸ್ಟ್ ಮಾಡಿ. ಸೊ ನೀವು ಇಲ್ಲಿ ಗ್ರೀನ್ ಕಲರಲ್ಲಿ ಮೊದಲನೇ ಲೈನ್ ಇದೆಯಲ್ಲ, ಇದನ್ನು ನೀವು 68ಕ್ಕೆ ಅಡ್ಜಸ್ಟ್ ಮಾಡಿ. ಸೊ ಯೆಲ್ಲೋ ಕಲರಲ್ಲಿ 2ನೇ ಲೈನ್ ಇದೆಯಲ್ಲ, ಸ್ಯಾಚುರೇಷನ್, ಸೊ ಇದನ್ನು 68ಕ್ಕೆ ಅಡ್ಜಸ್ಟ್ ಮಾಡಿ. 3ನೇ ಲೈನಲ್ಲಿ -15ಕ್ಕೆ ಅಡ್ಜಸ್ಟ್ ಮಾಡಿ. ಆರೆಂಜ್ ಕಲರ್ ಮೇಲೆ ಕ್ಲಿಕ್ ಮಾಡಿ. ಸೊ ಮೊದಲಿನ ಲೈನ್ 50ಕ್ಕೆ ಅಡ್ಜಸ್ಟ್ ಮಾಡಿ. 3ನೇ ಲೈನನ್ನು 40ಕ್ಕೆ ಅಡ್ಜಸ್ಟ್ ಮಾಡಿ. 2ನೇ ಲೈನ್ 20ಕ್ಕೆ ಅಡ್ಜಸ್ಟ್ ಮಾಡಿ. ನಂತರ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ, ಹೈಲೈಟ್ಸ್ ಮೇಲೆ ಕ್ಲಿಕ್ ಮಾಡಿ. ಸೊ ನೀವು ನಿಮ್ಮ ವಿಡಿಯೋ ನೋಡಿಬಿಟ್ಟು ಅಡ್ಜಸ್ಟ್ ಮಾಡಿ ಹೈಲೈಟ್ಸನ್ನು. ಸೊ ನಾನು 9ಕ್ಕೆ ಅಡ್ಜಸ್ಟ್ ಮಾಡ್ತೇನೆ. ನಂತರ ಸ್ಯಾಚುರೇಷನ್ ಮೇಲೆ ಕ್ಲಿಕ್ ಮಾಡಿ. ಸ್ಯಾಚುರೇಷನನ್ನು ಕೂಡ ನಿಮ್ಮ ವಿಡಿಯೋ ನೋಡಿ ಅಡ್ಜಸ್ಟ್ ಮಾಡಿ. ನಾನು 5ಕ್ಕೆ ಅಡ್ಜಸ್ಟ್ ಮಾಡ್ತೇನೆ. ಇನ್ನೊಮ್ಮೆ ಬ್ರೈಟ್ನೆಸ್ ಮೇಲೆ ಕ್ಲಿಕ್ ಮಾಡಿ, ಬ್ರೈಟ್ನೆಸ್ಸನ್ನು 12ಕ್ಕೆ ಅಡ್ಜಸ್ಟ್ ಮಾಡಿ. ಆವಾಗ ನಾವು ಸ್ವಲ್ಪ ಕಡಿಮೆ ಇಟ್ಟಿದ್ವಿ, 5ಕ್ಕೆ ಅಡ್ಜಸ್ಟ್ ಮಾಡಿದ್ವಿ. ಸೊ ಇವಾಗ ಸ್ವಲ್ಪ ಜಾಸ್ತಿ ಮಾಡಿ, 12ಕ್ಕೆ ಅಡ್ಜಸ್ಟ್ ಮಾಡಿ. ನಂತರ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಸೊ ನಾವಿಲ್ಲಿ ಸ್ಲೋ ಮೋಷನ್ ಮಾಡಿದ್ರಲ್ಲ, ಸೊ ಆ ವಿಡಿಯೋ ಕ್ಲಿಪ್ಗೆ ಮಾತ್ರ ಅಡ್ಜಸ್ಟ್ ಮಾಡಿ. ನಂತರ ಫಿಲ್ಟರ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಪಿನ್ ಅಂತ ಒಂದು ಫಿಲ್ಟರ್ ಇದೆ, ಸೊ ಇದನ್ನು ಸೆಲೆಕ್ಟ್ ಮಾಡಿ. ನಂತರ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಇದನ್ನು ಸಹ ಇಲ್ಲಿ ನಾವು ಸ್ಲೋ ಮಾಡಿರುವ ವಿಡಿಯೋ ಕ್ಲಿಪ್ ಇದೆಯಲ್ಲ, ಸೊ ಇದಕ್ಕೆ ಮಾತ್ರ ಅಡ್ಜಸ್ಟ್ ಮಾಡಿ. ಅಡ್ಜಸ್ಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಇವಾಗ ವಿಡಿಯೋ ನೋಡಿ ಈ ಫಿಲ್ಟರನ್ನು ಅಡ್ಜಸ್ಟ್ ಮಾಡಿ. ಸೊ ನಾನು 88ಕ್ಕೆ ಇಡ್ತೇನೆ. ನಂತರ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ನಾವು ಇಲ್ಲಿ ಬ್ರೈಟ್ನೆಸ್ಸನ್ನು ಅಡ್ಜಸ್ಟ್ ಮಾಡಿದ್ರಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಬ್ರೈಟ್ನೆಸ್ಸನ್ನು ಇನ್ನೊಮ್ಮೆ ಅಡ್ಜಸ್ಟ್ ಮಾಡೋಣ. ಬ್ರೈಟ್ನೆಸ್ 10ಕ್ಕೆ ಅಡ್ಜಸ್ಟ್ ಮಾಡಿ, ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಸೊ ನೀವು ನಿಮ್ಮ ವಿಡಿಯೋ ಹೇಗೆ ಕಾಣುತ್ತೆ ಅಂತ ನೋಡಿ ಅಡ್ಜಸ್ಟ್ ಮಾಡಿ. ಸೊ ಇವಾಗ ರಿಸಲ್ಟ್ ನೋಡೋಣ ಹೇಗೆ ಕಾಣುತ್ತೆ ಅಂತ. ಇದಿಷ್ಟು ಸ್ನೇಹಿತರೆ ಟ್ರೆಂಡಿಂಗ್ ರೀಲ್ಸ್ ಎಡಿಟಿಂಗ್ ಹೇಗೆ ಮಾಡುವುದಂತ. ಸೊ ಈ ವಿಡಿಯೋ ಹೇಗೆ ಅನಿಸ್ತು ಅಂತ ಕೆಳಗಡೆ ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಈ ವಿಡಿಯೋವನ್ನು ಶೇರ್ ಮಾಡಿ.